ಇರಾನ್ನ 3 ಪರಮಾಣು ಸ್ಥಾವರಗಳಿಗೆ ಭಾರಿ ಹಾನಿಯಾಗಿದೆ. ಮೊದಲ ಬಾರಿಗೆ ಗಂಭೀರ ಹಾನಿಯಾಗಿದೆ ಅಂತೇಳಿ ಒಪ್ಕೊಂಡಿರೋದು ಇರಾನ್. ವಿದೇಶಾಂಗ ಇಲಾಖೆ ವಕ್ತಾರ ಇಸ್ಮಾಯಿಲ್ ಬಾಘೈ ಹೇಳಿಕೆ ಕೊಟ್ಟಿರೋದಲ್ಲಿ ಇತ್ತ ಮತ್ತೊಮ್ಮೆ ದಾಳಿ ಎಚ್ಚರಿಕೆ ಕೊಟ್ಟಿರೋದು ಟ್ರಂಪ್. ಇನ್ನೊಂದು ಸಲ ಇಂಥ ಕೆಲಸ ಏನಾದರೂ ಮಾಡಿದ್ರೆ ನಾವು ಮತ್ತೆ ದಾಳಿ ಮಾಡ್ತೀವಿ, ನೀವು ನೆಮ್ಮದಿಯಾಗಿರಬೇಕು ಅಂದರೆ ಪರಮಾಣು ವಿಷಯವನ್ನು ತಲೆಯಿಂದ ಬಿಟ್ಟುಬಿಡಿ, ತೆಗೆದುಹಾಕ್ಬಿಡಿ, ಅದನ್ನು ಮತ್ತೆ ಪರಮಾಣು ಚಟುವಟಿಕೆ ಶುರು ಮಾಡಿದ್ರೆ ಹುಷಾರ್, ಇರಾನ್ ಗಡಿಗೆ ನುಗ್ಗಿ ನಾವು ಹೊಡೆಯೋದಕ್ಕೂ ಕೂಡ ಹಿಂಜರಿಯೋದಿಲ್ಲ. ನ್ಯಾಟೋ ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಾರ್ನಿಂಗ್ ಮಾಡಿರೋದಿದು. ಆದರೆ ಅಮೆರಿಕದ ಮಾಧ್ಯಮಗಳಿಂದ ಮತ್ತೊಂದು ರೀತಿಯ ವರದಿ ಬರ್ತಾ ಇದೆ. ದಾಳಿಯಾಗಿರೋದು ನಿಜಾಪ, ಸಂಪೂರ್ಣ ಏನು ಹಾನಿಯಾಗಿಲ್ಲ. ವರದಿ ಏನು ಹೇಳ್ತಿದೆ ಅಂದರೆ, ಯಾವ ಸ್ಥಳದಲ್ಲಿ ಇರಾನ್ ಪರಮಾಣು ಘಟಕವನ್ನು ಸ್ಥಾಪನೆ ಮಾಡಿತ್ತೋ ಅದರ ಎಂಟ್ರಿ ಮತ್ತು ಎಕ್ಸಿಟ್ ಭಾಗದಲ್ಲಿ ಸ್ವಲ್ಪ ಹಾನಿಯಾಗಿರೋದು ನಿಜ. ಆದರೆ ಇಡೀ ಪರಮಾಣು ಘಟಕವೇ ಸಂಪೂರ್ಣವಾಗಿ ನಾಶವಾಗಿಲ್ಲ. ಕೆಲ ತಿಂಗಳ ಪರಮಾಣು ಚಟುವಟಿಕೆಗಳಿಗೆ ಇದು ಅಡ್ಡಿ ಆಗಬಹುದು, ಅಗ್ರಿ, ಅಡ್ಡಿ ಆಗುತ್ತೆ. ಅದು ಪರಮಾಣು ಚಟುವಟಿಕೆ ಮಾಡೋಕ್ಕಾಗಲ್ಲ ಇಮಿಡಿಯೇಟ್ಲಿ, ಆದರೆ ಮತ್ತೆ ಸುಧಾರಿಸ್ಕೊಳ್ಳುತ್ತೆ ಅದು. ಇವರು ಯುರೇನಿಯಮನ್ನು ಎಲ್ಲೂ ಹಾಳು ಮಾಡಿಲ್ವಲ್ಲ, ಸಾಗಿಸ್ಬಿಟ್ಟಿದ್ದಾರೆ ಅದನ್ನು. ಟ್ರಂಪ್ ಹೇಳ್ಕೊಳ್ತಾ ಇರೋ ರೀತಿಯಲ್ಲಿ, ಟ್ರಂಪ್ ಬಿಂಬಿಸ್ಕೊಳ್ತಾ ಇರ್ತಕ್ಕಂಥ ರೀತಿಯಲ್ಲಿ ಭಾರಿ ಹಾನಿ ಏನೂ ಆಗಿಲ್ಲ. ಪ್ರಶ್ನೆ ಏನು ಅಂದರೆ, ಈ B-2 ಬಾಂಬರಿಂದ ಇವಾಗ ಆಗಿದ್ದೇನು ಅಂತ. 18,000 ಕೋಟಿ ಒಂದು ವಿಮಾನ, ಅದು 18,000 ಕೋಟಿ ವಿಮಾನ ಇರಾನಲ್ಲಿ ಹೋಗಿ ಮಾಡಿದ್ದೇನು ಹಾಗಾದರೆ? ತೀವ್ರ ಮಟ್ಟದಲ್ಲಿ ಹಾನಿ ಆಗಿಲ್ಲ ಅಂತ ಅಮೆರಿಕದ ಗುಪ್ತಚರ ವರದಿ. ಬೇರೆಯವ್ರು ಹೇಳೋದು ಬಿಟ್ಬಿಡಿ, ಇರಾನ್ ಮಾತು ನಂಬೋದು ಬೇಡ, ಅಮೆರಿಕ ಅಧ್ಯಕ್ಷನ ಮಾತು ನಂಬೋದು ಬೇಡ, ಗುಪ್ತಚರ ವರದಿ ನಂಬೇಕಲ್ಲ. ಅದರ ಆಧಾರದ ಮೇರೆಗೆ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ತೀವ್ರ ಸ್ವರೂಪದಲ್ಲಿ ಹಾನಿ ಏನೂ ಆಗಿಲ್ಲ, ಇದೇನೋ 200 ಅಡಿ ಆಳಕ್ಕೆ ಹೊಡೆದು ಬಿಡುತ್ತೆ, 300 ಅಡಿ ಆಳದಲ್ಲಿ ಹೊಡೆಯುತ್ತೆ, ಇದು ಎಲ್ಲ ಬಂದಿತ್ತಲ್ಲ ವರದಿಗಳು. ಅಷ್ಟು ಸಾಮರ್ಥ್ಯ ಇದೆ ಇದಕ್ಕೆ. ಇದು ಒಂಥರ ನೆಲದಲ್ಲಿ ಹುದುಗಿ ಒಳಗಡೆ ಹೋಗಿ ಡ್ಯಾಮೇಜ್ ಮಾಡುತ್ತೆ ಅಂಥೇಳಿ, ಅಂಥದ್ದು ಏನೂ ಆಗಿಲ್ಲ ಅಂತ ಅಮೆರಿಕದ ಗುಪ್ತಚರ ವರದಿ ಇಲ್ಲಿ ಹೇಳ್ತಾ ಇದೆ.